ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಏನಿದು ವ್ಲಾಗ್ ನೋಡೋಣ. ಇವತ್ತು ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ಹೊರಗಡೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾವು 3 ಜನನೂ ರೆಡಿ ಆಗಿಬಿಟ್ಟು ಗಾಡೀಲಿ ಹೊರಟ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಮಾಲ್ ಒಳಗಡೆ ಏನೇನಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಪಾರ್ಕಿಂಗಿಗೆ ಹೋಗುತ್ತೆ. ಇದು ಲೂಲು ಮಾಲ್ ಎಂಟ್ರೆನ್ಸು. ಸೊ ನಾವಿಲ್ಲಿಂದ ಒಳಗಡೆ ಹೋದರೆ ಡೈರೆಕ್ಟು ವೆಹಿಕಲ್ಸ್ನ ಪಾರ್ಕ್ ಮಾಡೋ ಅಂಥ ಪ್ಲೇಸಿಗೆ ಕರ್ಕೊಂಡು ಹೋಗುತ್ತೆ. ನಾವು ಪಾರ್ಕಿಂಗ್ ಬೇಸ್ಮೆಂಟ್ ಒಳಗಡೆ ಬಂದರೆ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು. ಸೊ ನಾವು ಕ್ಯೂವಲ್ಲಿ ನಿಂತಿದ್ವಿ ಟಿಕೆಟ್ ತೊಗೊಳ್ಳೋಣ ಅಂಥೇಳಿ. ನೋಡಿ, ಇದೇ ಪಾರ್ಕಿಂಗ್ ಟಿಕೆಟು. ಅಲ್ಲಿಂದ ಒಳಗಡೆ ಬಂದು ಗಾಡಿನ ಪಾರ್ಕ್ ಮಾಡಬೇಕು. ನಾವು ಕೂಡ ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಗಾಡಿ ನಿಲ್ಲಿಸ್ಬಿಟ್ಟು ನೀವು ಮಾಲ್ ಒಳಗಡೆ ಎಂಟ್ರಿ ಕೊಟ್ಟರೆ ಈ ಥರ ನಿಮಗೆ ಲೂಲು ಹೈಪರ್ ಮಾರ್ಕೆಟು ಸಿಗುತ್ತೆ. ಇದು ಫಸ್ಟ್ ಫ್ಲೋರಲ್ಲಿರೋದು ನೋಡ್ತಿರ್ಬೋದು ನೀವು. ಅದರ ಎದುರುಗಡೆನೇ ಒಂದು ಡೈಮಂಡ್ ಜ್ಯುವೆಲ್ಲರಿ ಶಾಪ್ ಇದೆ. ಹಾಗೆ ಅದ್ರ ಪಕ್ಕದಲ್ಲಿ ಬಂದರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರೋಂಥ ಡೆಕಾಥ್ಲನ್ ಶೋರೂಮ್ ಕೂಡ ಇದೆ. ಈ ಮಾಲ್ಗಳಲ್ಲಿ ಈ ಥರ ಸಿಗಲ್ಲ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಂದು ಕೂಡ ಶಾಪ್ಸ್ ಇಟ್ಟಿರ್ತಾರೆ. ಮೊಬೈಲ್ದು ಆಗಿರ್ಬೋದು, ಜ್ಯುವೆಲ್ಲರಿ ಶಾಪ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಆಗಿರ್ಬೋದು, ಬಟ್ಟೆ ಅಂಗಡಿಗಳಿರ್ಬೋದು, ಪ್ರತಿಯೊಂದು ಕೂಡ ಮಾಲಲ್ಲಿರುತ್ತೆ. ನೋಡ್ತಿರ್ಬೋದು ನೀವು. ಸೊ ಇದು ಫಸ್ಟ್ ಫ್ಲೋರ್ನ ವ್ಯೂ. ಹಾಗೆ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗೆ ನೀವು ಮೇಲೆ ಬಂದರೆ ನಮಗೆ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಫೇವ್ರೆಟ್ ಪ್ಲೇಸ್ ಇದು. ಇದು ನಾಯಕ ಶೋರೂಮು. ಇಲ್ಲಿ ಪ್ರತಿಯೊಂದು ಬ್ಯೂಟಿ ಪ್ರಾಡಕ್ಟು ಕೂಡ ಸಿಗುತ್ತೆ. ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂಥೇಳಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೂ ಕೂಡ ಕೆಲವೊಂದು ಬಟ್ಟೆ ಅಂಗಡಿಗಳಿದ್ದಾವೆ. ಆಮೇಲೆ ಸನ್ ಗ್ಲಾಸಸ್ಗಳು ಆ ಶೋರೂಮು ಕೂಡ ಇದೆ. ನೋಡ್ತಿರ್ಬೋದು, ಇದು ಸೆಕೆಂಡ್ ಫ್ಲೋರ್ನ ವ್ಯೂ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮ್ಮ ಇಂಡಿಯನ್ ಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಶಾಪಿಂಗ್ ಸೆಂಟರ್ ಇದು. ಅಂದರೆ ಸ್ಯಾರೀಸು, ಚೂಡಿದಾರು ಸಿಗುವಂಥ ಸ್ಥಳ. ಅದ್ರ ಪಕ್ಕದಲ್ಲೇ ವೆಸ್ಟ್ರನ್ ವೇರ್ದು ಶಾಪ್ ಕೂಡ ಇದೆ. ನೋಡ್ತಿರ್ಬೋದು ನೀವು. ಪ್ರತಿಯೊಂದು A to Z ಕೂಡ ಸಿಗುತ್ತೆ ಇಲ್ಲಿ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ನೋಡಿ ಎಷ್ಟೊಂದು ಬಟ್ಟೆ ಅಂಗಡಿಗಳಿದ್ದಾವೆ ಅಂಥೇಳಿ. ಇದು ಕೂಡ ಪ್ಯಾಂಟಲೂನ್ಸ್ ಬಟ್ಟೆ ಶಾಪೇನೆ. ಆದರೆ ನಾವು ಯಾವುದಕ್ಕೂ ಒಳಗಡೆ ಹೋಗಲಿಲ್ಲ. ಸುಮ್ಮನೆ ಈಚೆ ಕಡೆಯಿಂದನೇ ನೋಡಿಕೊಂಡು ಸುತ್ತಾಡ್ಕೊಳ್ತಾ ಇದ್ದೀವಿ. ನೋಡಿ, ಅಲ್ಲಿ ಬ್ಯಾಗ್ ಇಟ್ಟಿದ್ದಾರೆ. ಇಲ್ಲಿ ಪರ್ಫ್ಯೂಮ್ಸು. ಆಲ್ಮೋಸ್ಟಲ್ಲಿ ನಾನು ಈ ಮಾಲಲ್ಲಿ ಜಾಸ್ತಿ ನೋಡಿದ್ದೆ ಪರ್ಫ್ಯೂಮ್ಸು. ತುಂಬ ವೆರೈಟೀಸ್ ಆಫ್ ಪರ್ಫ್ಯೂಮ್ಸ್ ಬಾಟಲ್ ಇಟ್ಟಿದ್ದಾರೆ. ನೋಡ್ತಿರ್ಬೋದು ನೀವು. ಹಾಗೆ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂಥೇಳಿ ಹೋದ್ವಿ. ಇದು ಥರ್ಡ್ ಫ್ಲೋರ್ನ ವ್ಯೂ. ಇಲ್ಲಿಂದ ನೀವು ಕೆಳಗಡೆ ನೋಡಿದರೆ ಈ ಥರ ಕಾಣಿಸುತ್ತೆ. ನೋಡಿ ಹೇಗಿದೆ ಅಂಥೇಳಿ. ನನ್ನ ಮಗ ಅಲ್ಲೊಂದು ಸ್ಟ್ಯಾಚು ಇತ್ತು, ಅದ್ರ ಮುಂದೆ ನಾನು ಫೋಟೋಸ್ ತೆಗೆಸ್ಕೋತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾನೆ. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಕೂಡ ಆಟ ಆಡ್ದ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಈ ಥರ್ಡ್ ಫ್ಲೋರಲ್ಲಿ ಆಲ್ಮೋಸ್ಟಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಜಾಸ್ತಿ ಇತ್ತು. ಹಾಗೆ ಮಾತಾಡಿಕೊಂಡು ನಾವು ಮುಂದೆ ಬಂದ್ವಿ.
ನೋಡಿ ಇಲ್ಲಿ ಲೆನ್ಸ್ ಕಾಟ್ ಅವ್ರದ್ದು ಶಾಪ್ ಇದೆ. ಅದ್ರ ಪಕ್ಕದಲ್ಲಿ ಯಾವುದೋ ಇನ್ನೊಂದು ಬಟ್ಟೆ ಶಾಪ್ ಇದೆ. ಅದ್ರ ಪಕ್ಕದಲ್ಲೂ ಬಟ್ಟೆ ಶಾಪ್ ಇದೆ. ಆಲ್ಮೋಸ್ಟ್ ಅಲ್ಲಿ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರೋಂಥ ಐಟಮ್ ಸಿಗುತ್ತೆ. ಆಲ್ಮೋಸ್ಟಲ್ಲಿ ಎಲ್ಲ ಬರೀ ಈ ಥರ ಬಟ್ಟೆ ಅಂಗಡಿಗಳೇ ಜಾಸ್ತಿ ಇರೋದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಜುಡಿಯೋ ಶೋರೂಮ್ ಸಿಕ್ತು. ಸರಿ ಏನಾದರೂ ನೋಡೋಣ ಚೆನ್ನಾಗಿರುತ್ತೆ ಅಂತ ಒಳಗಡೆ ಹೋದ್ವಿ ನಾವು. ನನ್ನ ಮಗನಿಗೆ ಮಾತ್ರ ಕೆಲವೊಂದು ಬಟ್ಟೆಗಳನ್ನ ಪರ್ಚೇಸ್ ಏನು ಶಾಪಿಂಗ್ ಮಾಡಿದ್ರಿ? ಎಲ್ಲ ಬಟ್ಟೆ, ಶರ್ಟ್ಸು ಪ್ಯಾಂಟ್ಸು. ಎಷ್ಟು ತಗೊಂಡೆ? ಸ್ವೆಟ್ರೂ ಇಲ್ಲ ಇದೆಯಾ ಜುಡಿಯೋದಲ್ಲಿ ಅದೆಲ್ಲ ಇರಲ್ಲಮ್ಮ. ನೀನು ಅದೆಲ್ಲ ತೊಗೋಬೇಕು ಅಂದರೆ ಬೇರೆ ಶಾಪಿಗೆ ಹೋಗಬೇಕು. ನನ್ನ ಮಗನಿಗೆ ಬೇಕಾಗಿರುವಂಥ ಶರ್ಟ್ ಸಿಕ್ಕಿಲ್ಲ. ಸೊ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಅವನಿಗೆ ಸಮಾಧಾನ ಮಾಡಿಕೊಂಡು ಅವರಪ್ಪ ಕರ್ಕೊಂಡು ಬರ್ತಿದ್ದಾರೆ. ಸೊ ನಾವಾಗೆ ಮಾತಾಡಿಕೊಂಡು ನೆಕ್ಸ್ಟ್ ಫ್ಲೋರಿಗೆ ಬಂದ್ವಿ. ಈ ಫ್ಲೋರ್ ಬಂದ್ಬಿಟ್ಟು ಫುಡ್ ಕೋರ್ಟ್ ಫ್ಲೋರ್ ಆಗಿದೆ. ಈ ಫ್ಲೋರಲ್ಲೂ ಅಷ್ಟೇ ತುಂಬ ಶಾಪ್ಸ್ಗಳಿದೆ. ಒಂದೊಂದು ಶಾಪ್ಸಲ್ಲೂ ಒಂದೊಂದು ಥರ ವೆರೈಟಿ ಫುಡ್ ಇದೆ. ಬಟ್ ಇದುವರೆಗೂ ಆ ಫುಡ್ಡು ನೇಮ್ ಇದುವರೆಗೂ ಕೇಳಿಲ್ಲ. ಆ ಥರ ಡಿಫ್ರೆಂಟ್ ಆಗಿದೆ. ನನ್ನ ಮಗನೂ ಕೂಡ ಏನಾದರೂ ಕೊಡಿಸು ಪಪ್ಪ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಅವರು ನನ್ನ ಕೇಳ್ತಾ ಇದ್ದಾರೆ ಕೊಡ್ಸೋಣ ಅಂತೇಳಿ. ಸೊ ನಿಮ್ಮ ಇಷ್ಟ ಅಂದಿದ್ದಕ್ಕೆ ಸರಿ ಏನಾದರೂ ತೊಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ದಾರೆ. ಎಲ್ಲ ಫುಡ್ ಸ್ಟಾಲ್ ಹತ್ರನೂ ಹೋಗಿ ಬಂದು ಕೊನೆಗೆ ಇಲ್ಲಿಗೆ ಬಂದು ನಿಂತು ಸರಿ ಫುಡ್ ಆರ್ಡ್ರ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ ಇದು 3rd ಫ್ಲೋರಿಂದ ಈ ಥರ ಕಾಣಿಸುತ್ತೆ ಕೆಳಗಡೆ. ಸೊ ಅಲ್ಲಿ ಮೊಬೈಲ್ ಸ್ಕ್ರೀನ್ದು ಶಾಪ್ ಇದ್ದಿದ್ದರಿಂದ ನನ್ನ ಮಗ ಹೇಳ್ತಾ ಇದ್ದಾನೆ ಅಲ್ಲಿ ಪಪ್ಪ ಮೊಬೈಲ್ಗೆ ಸ್ಕ್ರೀನ್ ಹಾಕಿಸ್ಕೊಂಡು ಹೋಗೋಣ, ಅಲ್ಲಿ ಕೆಳಗಡೆ ಇದೆ. ಪಪ್ಪಂಗೆ ಹೇಳ್ಬಿಟ್ಟು ಹೋಗ್ತಾ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿದ ತಕ್ಷಣ ಓಡೋಗಿ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದಾನೆ, ನಿಂದು ಮೊಬೈಲ್ದು ಸ್ಕ್ರೀನ್ ಸ್ವಲ್ಪ ಹಾಳಾಗಿತ್ತಲ್ವ, ಕೆಳಗಡೆ ಇದೆ, ಹೋಗ್ತಾ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಕೊನೆಗೂ ಅವನು ಆರ್ಡ್ರ್ ಮಾಡಿದಂಥ ಫುಡ್ ಬಂತು. ಮೊಬೈಲ್ ಕವರು ಅವಾಗಲೇ ನಾನು ತೋರಿಸ್ದೆ. ಅವಾಗಲೇ ಯಾರೋ ಫೋನ್ ಹಾಕಿಸ್ಕೊಂಡು ಹೋದ್ರು. ಮುಗಿತಾ ಹೋಣ? ನನ್ನ ಮಗ ನೀರು ಬೇಕಾ ಅಂತ ಕೇಳಿದ್ದಕ್ಕೆ ಇದೊಂದು ಬಾಟ್ಲಿಗೆ 60 ರೂಪೀಸ್ ಆಗಿತ್ತು ನೋಡಿ. ಮಾಲಲ್ಲಿ ತೊಗೊಂಡ್ರೆ, ಹೊರಗಡೆ ತೊಗೊಂಡ್ರೆ 20 ರೂಪೀಸು, ಮಾಲಲ್ಲಿ ತೊಗೊಂಡ್ರೆ 60 ರೂಪೀಸ್. ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಪ್ಲೇ ಏರಿಯಾ ಸಿಗುತ್ತೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಅದೆಲ್ಲ ನೋಡಿಕೊಂಡು ಹಾಗೆ ಕೆಳಗಡೆ ಹೋಗೋಣ ಅಂಥೇಳಿ ಕೆಳಗಡೆ ಬಂದ್ವಿ.
ಹಾಗೆ ಕೆಳಗಡೆ ಬಂದಾದಮೇಲೆ ಡೆಕಾತ್ಲನಲ್ಲಿ ಏನಾದರೂ ಕೊಡಿಸು ಅಂತೇಳಿ ಅವ್ರ ಅಪ್ಪನ ಒಳಗಡೆ ಕರ್ಕೊಂಡು ಹೋಗಿದ್ದಾನೆ. ಬೇಡ ಮನೆ. ಏನು ತಗೊಂಡೆ? ಅವನಿಗೆ ಬಾಲ್ ಕೊಡಿಸ್ಕೊಂಡು ಹಾಗೆ ಮೊಬೈಲ್ ಸ್ಕ್ರೀನ್ ಹೊಡೆದಿತ್ತು. ಸೊ ಸ್ಕ್ರೀನ್ ಹಾಕಿಸ್ಕೊಳ್ಳೋಣ ಅಂಥೇಳಿ ನಮ್ಮ ಮನೆಯವರಲ್ಲಿ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಏನಾಯ್ತು? ಹಾಂ ಬೇಡ. ಇಬ್ರು ಸರಿಯಾಗಿದ್ದೀರಾ. ಬಾಕಂದ ನೋಡ ಮನೆಗೆ. ಶಾಪಿಂಗ್ ಆಯಿತು ಅಷ್ಟೇ. ಲುಲು ಮಾಲ್. ನೆಕ್ಸ್ಟ್ ವ್ಲಾಗ್ ಸೊ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಯಾವಾಗಲೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.